ಮರಾಠಿ ದಬ್ಬಾಳಿಕೆ ಖಂಡಿಸಿ ಕರ್ನಾಟಕ ಬಂದ್ಗೆ ಮಾರ್ಚ್ 22ರಂದು ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು, ಮರಾಠಿ ಗೂಂಡಾಗಿರಿ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಾರ್ಚ್ 4ರಂದು ರಾಜಭವನ ಚಲೋಗೆ ನಿರ್ಧಾರ ಮಾಡಲಾಗಿದೆ. ಮಾರ್ಚ್ 7ರಂದು ಬೆಳಗಾವಿ ಚಲೋಗೆ ನಿರ್ಧಾರ ಹಮ್ಮಿಕೊಳ್ಳಲಾಗಿದೆ. ವಾಟಾಳ್ ನೇತೃತ್ವದ ಸಭೆಯಲ್ಲಿ ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸ ಮಿತಿ ಮೀರಿದ್ದು, ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ವಾಟಾಳ್ ನಾಗರಾಜ್ ಅವರೇ ಈ ಕರ್ನಾಟಕ ಬಂದ್ನ ನೇತೃತ್ವವನ್ನ ವಹಿಸಿದ್ದಾರೆ. ಮರಾಠಿ ದಬ್ಬಾಳಿಕೆಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಹೇಳ್ತೀರಿ. ನೀವು ನನಗೆ ಬಹಳ ಬೇಕಾದವರು, ದಯಮಾಡಿ ಹೋಟ್ಲ್ ಸಂಪೂರ್ಣ ಒಂದು ದಿನ ಮುಚ್ಚಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸಿನಿಮಾ ಮೊದಲು ಸಿನಿಮಾ ಇಂಪಾರ್ಟೆಂಟು, ಮೊದಲು ಅನೌನ್ಸ್ ಆಗಬೇಕು. 2-3 ದಿವಸದಲ್ಲಿ ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಹೇಳಲೇಬೇಕು. ನನಗೆ ಗೊತ್ತಿದೆ, ಮಾಲ್ನವರೆಲ್ಲ ಮುಚ್ತಾರೆ, ಮಾತಾಡಿದರೆ ಈಗಾಗಲೇ ಮುಚ್ತಾರೆ. ಅದರದ್ದೇನು ಬೇಕಾಗಿಲ್ಲ. ಯಾವುದು ಸರ್ಕಾರಿ ನೌಕರರ ಸಂಘ, ನೀವು ಬಹಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ, ಕಾರ್ಮಿಕರು ಬೆಂಬಲ ಕೊಡಿ, ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಬಹಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ. ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲಾ ಓಬಾರ್ ಅವು ಓಡಾಡಬಾರ್ದು. ನಿಮಗೆ ಮಾತ್ರ ನಾವು ರಕ್ಷಣೆನೂ ಕೊಡ್ತೀವಿ. 4 ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ ನೋಡಿ, ಅವನು ಒಂದು ಎಷ್ಟು ದಿವಸ ಆಯ್ತು ಕೇಳಿ ಬಂದು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ. ಕಾರ್ಖಾನೆಗಳು ಅದು ಒಂದ್ ನಿಮಿಷ ಕೇಳ್ತೀನಿ. ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, 7ನೇ ತಾರೀಕು ಅದೆಲ್ಲ ಹೇಳ್ಬಿಟ್ಟಿದ್ದೀವಿ. ಮಾರ್ಚ್ 3 ಈಗ ನಾಡಿದ್ದು ಬರುತ್ತಲ್ಲ, ಮಾರ್ಚ್ 3 ಎಲ್ಲರೂ ರಾಜಭವನದ ಮುಂದೆ ಕಡ್ಡಾಯವಾಗಿ ಬರಬೇಕು, ದಯಮಾಡಿ ಬರಬೇಕು. ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ತೇವೆ, ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು, ಅಲ್ಲೇ ಹೋರಾಟವನ್ನ ಮಾಡಬೇಕು. ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ, ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ 2 ಕೈ ಮುಗಿದು ಹೇಳ್ತೀವಿ, ಅತ್ತೈತ ತಕರಾರಿಲ್ಲದೆ ನೇರವಾಗಿ ಸಪೋರ್ಟ್ ಮಾಡ್ಬಿಡಿ. ಯಾವುದು ಸಣ್ಣ ಪಣ್ಣ ತಕರಾರು ಮಾಡಬೇಡಿ ದಯವಿಟ್ಟು. ಏನು ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಒಗ್ಗೂಡಿಸ ಅಂತ ಹೇಳಿದ್ರೆ ಸರಿ, ನಾವು ಅದಕ್ಕೆ ಒಪ್ಪಳದಿಲ್ಲ. ನಮ್ಮ ನಿಷೇಧ ಮಾಡಲಿ, ನನ್ನ ಜೀವನದಲ್ಲಿ ಒಂದ್ಸಾರಿ ನಾವು ಜಾರಿದೀವಿ, ತಪ್ಪು. ಅದು ನನಗೆ ನೋವಾಗುತ್ತೆ. ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇದ್ಯಾರೂ ಪಟ್ಟಿಲ್ಲ. ನಾನು ಮುಂದಕ್ಕೆ ಇಟ್ಟು ಕಾಲಿನ ತೆಗೆದೇ ಇಲ್ಲ, ಇದಾಗಿಲ್ಲ. ಹೌದು
ಇನ್ನು ಯಾರೇ ಹೇಳಲಿ 22 ಬಂದ್ ಟೌನ್ ಹಾಲಿಂದ ಮೆರವಣಿಗೆ, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ, 22 ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ಮೆರವಣಿಗೆ. ಒಂದು ಹೇಳ್ತೀನಿ, ಯಾರು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ, ಬೇರೆ ಬೇರೆ ಟೀಕೆ ಮಾಡಕ್ಕೆ ಹೋಗಬೇಡಿ. ಇದು ನಾಡಿನ ಒಂದು ಅದ್ಭುತವಾದಂಥ ಬಂದ್. ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ. ನೇರವಾಗಿ ಕನ್ನಡ ಪರ ನಿಲ್ಲಬೇಕು ಹೇಳಿ. ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ 22ರವರೆಗೆ ಯಾವ ಇದು ತೆಗೆದ್ರು ಬಂದ್ ಬಂದ್ ಬಂದ್. 22 ಬಂದ್, 22 ಕರ್ನಾಟಕ ಬಂದ್, 22 ಕರ್ನಾಟಕ ಬಂದ್. ದಯಮಾಡಿ ಯಾರ ಗೆಳೆಯರು ಆ ಕನ್ನಡ ಬಾವುಟವನ್ನು ಬೆಳಗಿಂದ ಎಲ್ಲ ಕಟ್ಟಿದ್ದಾರೆ, ದಯವಿಟ್ಟು ಇಲ್ಲಿರೋರು ಯಾರು ಅದನ್ನು ಬಿಚ್ಕೊಂಡು ಹೋಗ್ಬೇಡಿ, ಮತ್ತೆ ಅದು ಇಲ್ಲಿಗೆ ಬೇಕಾಗುತ್ತೆ. ದಯಮಾಡಿ ಅವರು ಮತ್ತೆ ಅವ್ರಿಗೆ ಅವ್ರು ಬಿಚ್ಕೊಂಡು ಮನೆಗೆ ತಗೊಂಡು ಹೋಗ್ಲಿ, ದಯವಿಟ್ಟು ಯಾರು ಬಿಚ್ಕೊಂಡು ಹೋಗ್ಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.